ಸೆಪ್ಟೆಂಬರ್ ಕ್ರಾಂತಿ ಅಂತಿದ್ದವರು ಈಗ ನವೆಂಬರ್ ಕ್ರಾಂತಿಗೆ ಬಂದಿದ್ದಾರೆ. ರಾಜ್ಯದಲ್ಲಿ ಸಚಿವ ಸಂಪುಟ ಪುನಾರಚನೆಯ ಸರ್ಕಸ್ ಶುರುವಾಗ್ತಾ ಇದೆ. ನವೆಂಬರ್ನಲ್ಲಿ ಸಂಪುಟ ಪುನಾರಚನೆ ಬಹುತೇಕ ಫಿಕ್ಸ್ ಎನ್ನಲಾಗ್ತಾ ಇದೆ. ಹಾಗಾದ್ರೆ ಸಚಿವ ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಡೆವಲಪ್ಮೆಂಟ್ಸ್ಗಳಾಗಬಹುದು, ಯಾರು ಹಾಗಾದ್ರೆ ಸಂಪುಟಕ್ಕೆ ವಾಪಸ್ ಆಗಬಹುದು ಅಥವಾ ಅವರನ್ನ ಕರ್ಕೊಳ್ಬಹುದು, ಯಾರನ್ನ ಸಚಿವ ಸಂಪುಟದಿಂದ ಹೊರಗೆ ಹಾಕಬಹುದು, ಕೆಲವರಿಗೆ ಸಂಪುಟದಿಂದ ಕೊಕ್ಕು ಕೊಡಲಾಗುತ್ತೆ ಅನ್ನುವಂತ ವಿಚಾರ, ಹೊಸಬರಿಗೆ ಹಾಗಾದ್ರೆ ಜಾಕ್ ಪಾಟ್ ಹೊಡೆಯುತ್ತಾ, ಅವರನ್ನು ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತಾರೆ, ಯಾರನ್ನ ಕನ್ಸಿಡರ್ ಮಾಡ್ತಾರೆ, ಅದು ಬಹುತೇಕ ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು. ಹೈಕಮಾಂಡ್ ಸೂಚನೆ ನಂತರನೇ ಡಿನ್ನರ್ ಸಭೆಯನ್ನ ಕರೆದಂತ ಸಿಎಂ ಸಭೆ ಹಿಂದೆ ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಯತ್ನ ನಡೀತಾ ಇದೆಯಾ ಹಾಗಾದ್ರೆ ಅಂತ. ಸಂಪುಟದಿಂದ ಕೈ ಬಿಡುವವರ ಮನವೊಲಿಕೆ ನಡೆಯುತ್ತಾ, ಯಾರನ್ನ ಕೈ ಬಿಡ್ತಾರೋ ಅವ್ರು ಬಂಡಾಯ ಹೇಳೋದಿರ್ಲಿ ಅಥವಾ ಪ್ರತ್ಯೇಕವಾಗಿ ಹೋಗೋದಿರ್ಲಿ, ಆ ರೀತಿ ಏನು ಮಾಡ್ಕೊಳ್ಳದೆ ಇರೋ ರೀತಿಯಾಗಿ ಅವ್ರನ್ನ ಹೊರಗಡೆ ಹಾಕಬೇಕಾಗುತ್ತೆ, ಸಚಿವ ಸಂಪುಟದಿಂದ ತೆಗಿಬೇಕಾಗುತ್ತೆ. ಇನ್ನು ಪಕ್ಷದ ಹಿತದೃಷ್ಟಿಯಿಂದ ತ್ಯಾಗ ಮಾಡಬೇಕು ಅಂತ ಸಚಿವರಿಗೆ ಸುಳಿವು ಕೊಟ್ಟಿರೋ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹೈಕಮಾಂಡ್ನಿಂದ ಬಂದ ಸಂದೇಶವನ್ನ ತಲುಪಿಸುವಂತ ಕೆಲಸವನ್ನ ಸಿಎಂ ಮಾಡಿದ್ದಾರೆ ಅನ್ನುವಂಥ ಚರ್ಚೆ ಶುರುವಾಗಿದೆ. ಹಾಗಾದ್ರೆ ಈಗ ಇರುವಂತ ಸಚಿವ ಸಂಪುಟದಲ್ಲಿ KN ರಾಜಣ್ಣ ಅವರು ಹೊರಗೆ ಹೋಗಿದ್ದಾರೆ, ಅವರು ಕೂಡ ರಾಜೀನಾಮೆ ಕೊಟ್ಟಿರೋದು. ಇನ್ನು ನಾಗೇಂದ್ರ ಅಂತ ಬಂದಾಗ ಅವರಿಂದ ರಾಜೀನಾಮೆ ಕೊಡಿಸಿರೋದು ಕಾರಣ ಒಂದಷ್ಟು ಆರೋಪಗಳಿದಾವೆ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ. ಇಬ್ರು ಈಗ ಹೆಂಗೂ ಹೊರಗೆ ಹೋಗಿದ್ದಾರೆ, ಆ ಸ್ಥಾನಕ್ಕೆ ಬೇರೆಯವ್ರನ್ನ ಕರೆ ತರೋದಕ್ಕೆ ಯತ್ನ. ಮತ್ತೊಂದು ಕಡೆ ಕೆಲವರು ಸಚಿವರೇನಿದ್ದಾರೆ ಅವರ ಕಾರ್ಯವೈಖರಿ ಸರಿಯಾಗಿಲ್ಲ, ಶಾಸಕರಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಅದರಲ್ಲೂ ಕೆಲವರು ಹಿರಿಯ ಶಾಸಕರೇನಿದ್ದಾರೆ ಆ ಹಿರಿಯ ಶಾಸಕರನ್ನ ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ. ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆಗಳನ್ನ ಇಟ್ಕೊಂಡು ಬಂದ್ರೆ, ಭೇಟಿ ಆಗೋದಕ್ಕೆ ಬಂದ್ರೆ ಆ ಸಚಿವರೇ ಸಿಗ್ತಾ ಇಲ್ಲ ಅನ್ನುವಂಥ ಆರೋಪಗಳು ಪದೇ ಪದೇ ಕೇಳಿ ಬರ್ತಾ ಇದ್ವು. ಹಾಗಾಗಿ ಯಾವ್ಯಾವ ಸಚಿವರಿಗೆ ಈ ಒಂದು ಸಚಿವ ಸಂಪುಟದಿಂದ ಹೊರಗೆ ಹೋಗುವಂಥ ದೌರ್ಭಾಗ್ಯ, ಈಗಾಗಲೇ ಕೆಲವರಿಗೆ ತಮ್ಮನ್ನ ಕೈ ಬಿಡ್ತಾರೆ ಅಂತೇಳಿ ಮನದಟ್ಟು ಕೂಡ ಮಾಡಲಾಗಿದೆಯಂತೆ. ಹಾಗಾಗಿ ಅವರು ಮೆಂಟಲಿ ಫಿಕ್ಸ್ ಆಗಲೇಬೇಕು, ಕಾರಣ ಅವರ ಕಾರ್ಯವೈಖರಿ ಮೇಲೆ ಅಥವಾ ಬೇರೆ ಏನಾದರೂ ಒಂದು ಸ್ಥಾನ ಕೊಡೋದಕ್ಕೆ ಮನವೊಲಿಕೆ ಆಗಿರಬಹುದು. ಇನ್ನು ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಏನೇ ನಿರ್ಧಾರ ತೆಗೆದುಕೊಂಡ್ರೂ ಕೂಡ ಓಕೆ ಅಂತಾನೆ ಹೇಳಬೇಕಾಗುತ್ತೆ ಅವರು. ಇನ್ನೂ ಕೆಲವರು ಕೈ ಬಿಡಬಹುದೆಂಬ ಆತಂಕದಿಂದ ಭರ್ಜರಿಯಾಗಿ ಲಾಬಿ ನಡೆಸ್ತಾ ಇದ್ದಾರೆ ಕೆಲ ಹೈಕಮಾಂಡ್ ನಾಯಕರಿಂದ. ಅದು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ಅದೇ ರೀತಿಯಾಗಿ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ವೇಣುಗೋಪಾಲ್ ಅವರು ಇರ್ಬೋದು. ಸಿಎಂ ಮೇಲೆ ಒತ್ತಡ ತರುವಂಥ ಪ್ರಯತ್ನವನ್ನ ಮಾಡ್ತಿದ್ದಾರಂತೆ. ಸಂಪುಟಕ್ಕೆ ಅವಕಾಶ ಸಿಗುವಂಥ ನಿರೀಕ್ಷೆ ಇರೋದ್ರಿಂದ ಕೂಡ ಒತ್ತಡ ಇದೆ. ಅಂದರೆ ಕೆಲವರು ಹೊಸಬ್ರನ್ನ ತಗೋಬೇಕು ಅಂತ ಏನು ಪ್ರಯತ್ನ ಮಾಡಲಾಗ್ತಾ ಇದೆ, ಅದರಲ್ಲಿ ನಮ್ಮನ್ನೇ ತಗೊಳ್ಳಿ ಅನ್ನೋದಕ್ಕೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ವೇಣುಗೋಪಾಲ್ ಅವರ ಮೂಲಕ ಒತ್ತಡ ತರೋದಕ್ಕೂ ಪ್ರಯತ್ನ ಮಾಡ್ತಿದ್ದಾರಂತೆ. ಒಂದು ಕಡೆ ಸಿಎಂ, ಮತ್ತೊಂದು ಕಡೆ DCM ಖರ್ಗೆ ಬಳಿ ತಮಗೆ ಅವಕಾಶ ಕೊಡಬೇಕು ಅಂತ ಒತ್ತಡ ಹೇರ್ತಾ ಇದ್ದಾರೆ. ಬಟ್ ಇಲ್ಲಿವರೆಗೂ ಸಚಿವ ಸಂಪುಟವನ್ನು ಇಡೀ ಕರ್ನಾಟಕನೇ ನೋಡಿದೆ. ಅದರಲ್ಲಿ ಯಾವ ಸಚಿವರು ಎಷ್ಟು ಕಾರ್ಯನಿರ್ವಹಿಸ್ತಿದ್ದಾರೆ, ತಮ್ಮ ಕ್ಷೇತ್ರ ಅಂತ ಬಂದಾಗ, ಆ ಒಂದು ಜಿಲ್ಲೆ ಅಂತ ಬಂದಾಗ ಎಷ್ಟು ಅವರ ಅಭಿವೃದ್ಧಿ ಕಾರ್ಯಗಳತ್ತ, ಅವರ ಖಾತೆಯನ್ನು ನಿರ್ವಹಿಸುವತ್ತ ಗಮನ ಹರಿಸಿದ್ದಾರೆ ಅನ್ನೋದನ್ನು ಕೂಡ ಜನರು ನೋಡಿರ್ತಾರೆ. CMಗೂ ಕೂಡ ಸಾಕಷ್ಟು ದೂರುಗಳು ಬಂದಿರುತ್ತೆ. CM ಕೂಡ ಹೈಕಮಾಂಡ್ಗೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪಾಯಿಂಟ್ಸ್ಗಳನ್ನು ಹೇಳಿರ್ತಾರೆ. ಇಂತಿಂಥ ಸಚಿವರ ಕಾರ್ಯವೈಖರಿ ಹೀಗಿದೆ, ಇವ್ರು ಮುಂದುವರೆದ್ರೆ ಒಳಿತು, ಇವ್ರು ಬೇಡ ಅಂತ. ಬೆಂಗಳೂರಿನಲ್ಲಿ ದಲಿತ ಸಚಿವರ ರಹಸ್ಯ ಸಭೆ ವಿಚಾರಕ್ಕೆ ಅಂಥದ್ದೇನೂ ಆಗಿಲ್ಲಪ್ಪ ಅಂತ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸಚಿವ ಸಂಪುಟ ವಿಷಯದ ಬಗ್ಗೆ ಮೀಟಿಂಗ್ ಮಾಡಿದ್ದೀವಿ ಅಷ್ಟೇ, ಅಂಥದ್ದೇನು ಡೆವಲಪ್ಮೆಂಟ್ ಇಲ್ಲ, ಸಚಿವ ಸಂಪುಟ ಸಭೆ ಇದು ಅಂತೇಳಿ ಮಾತನಾಡಿರೋದು. ಇದೇನು ಮೊದಲ ಬಾರಿ ಅಲ್ವಲ್ಲ, ಅನೇಕ ಬಾರಿ ನಾವು ಸೇರಿದ್ದೇವೆ. ನಾನು, ಸತೀಶ್ ಜಾರಕಿಹೊಳಿ, HC ಮಹದೇವಪ್ಪ ಸೇರ್ತಾ ಇರ್ತೀವಿ ಆಗಾಗ, ಬೇರೆ ಸ್ನೇಹಿತರೆಲ್ಲ ಭೇಟಿ ಆಗ್ತೀವಿ, ಅದೆಲ್ಲ ಪೊಲಿಟಿಕಲ್ ಮೀಟಿಂಗ್ ಅಲ್ಲ. ಜಾರಕಿಹೊಳಿ ಮಹದೇವಪ್ಪ ಮನೆಯಲ್ಲಿ ಮೀಟ್ ಮಾಡ್ತೀವಿ. ದಲಿತ ನಾಯಕರ ಬೇಡಿಕೆ ಈಡೇರಿಲ್ಲ ಅಂದಿದ್ದು ಯಾರು? ಹೆಚ್ಚುವರಿ DCM ಬಗ್ಗೆ ನಾನು ಒತ್ತಾಯ ಮಾಡಿಲ್ಲ. ಸತೀಶ್ ಜಾರಕಿಹೊಳಿ ಆಗಲಿ, ರಾಜಣ್ಣ ಆಗಲಿ, ಅವ್ರು ಮಾತನಾಡಿದ್ದು ಈಗಲೇ ಆಗಬೇಕು ಅಂತ ಯಾರು ಹೇಳಿಲ್ಲ. ಸಂಪುಟ ಪುನಾರಚನೆ ಬಗ್ಗೆ CM ಹತ್ರನೇ ಕೇಳಬೇಕು. ಸಚಿವರ ಮೌಲ್ಯಮಾಪನದ ಬಗ್ಗೆ ಕೂಡ ಗೊತ್ತಿಲ್ಲ. ಅಂದರೆ ಯಾವುದಕ್ಕೂ ಕೂಡ ಗೊತ್ತಿಲ್ಲ ಅಂತಲೇ ಹೇಳಿರೋದು ಪರಮೇಶ್ವರ್ ಅವರು. ಯಾವ ಮಾಹಿತಿಯನ್ನು ಕೂಡ ಬಿಟ್ಕೊಟ್ಟಿಲ್ಲ ಗೃಹ ಸಚಿವರು. ಡಿನ್ನರು ಅವರು
ಹಿಂದೆ ಯಾವಾಗೂ ಕರೆದೇ ಇಲ್ವಾ? ಕರೆದಿದ್ರು ತುಂಬಾ ದಿನ ಆಗೋಗಿದೆ. ಅಲ್ಲಲ್ಲ, ಅದಕ್ಕೆ ಈಗ ಕರೆದಿದ್ದಾರೆ. ವಿಶೇಷತೆ ಏನು ಅಂತ ನೀವು ಹೇಳಬೇಕು. ಡಿನ್ನರ್ ಕರೆಯೋದಕ್ಕೆ ಏನು ವಿಶೇಷತೆ? ವಿಷಯ ಏನೂ ಇಲ್ಲಪ್ಪ. ನಾವು ಊಟ ಹಾಕ್ತಾರೆ, ಹೋಗ್ತೀವಿ, ಊಟ ಮಾಡ್ತೀವಿ, ಬರ್ತೀವಿ. ಯಾರು ಅಲ್ಲ, ಏನು ಚರ್ಚೆ? ಅಜೆಂಡಾ ಏನೂ ಇಲ್ಲ ರೀ, ಊಟ ಅದೇ ಅಜೆಂಡಾ. ಬಿಲ್ಗಳು ಬಾಕಿ ಇರೋದ್ರಿಂದ ಕೆಲವು ಇಲಾಖೆ ಕ್ಯಾಶುವಲ್ ಆಗಿ ಅವೆಲ್ಲ ಕ್ಯಾಶುವಲ್ ಆಗಿ ಮಾತಾಡೋದು ಬೇರೆ. ಸೀರಿಯಸ್ ಆಗಿ ಕೂತ್ಕೊಂಡು ಅದನ್ನು ಸ್ಪೆಸಿಫಿಕ್ ಆಗಿ ಪ್ರೊಸೀಡಿಂಗ್ಸ್ ಮಾಡಿಕೊಂಡು ಚರ್ಚೆ ಮಾಡೋದೇ ಬೇರೆ. ಇದು ಒಂದು ಕ್ಯಾಶುವಲ್ ಮೀಟಿಂಗು, ಊಟ ಮಾಡೋಣ ಬರ್ರಿ ಎಲ್ಲರೂ ಅಂತ, ಭಾಳ ದಿನ ಆಗಿದೆ ಅಂತ ಹೇಳಿ ಕರೆದಿದ್ದಾರೆ. ಡಿನ್ನರು ಅವರು ಹಿಂದೆ ಯಾವಾಗೂ ಕರೆದೇ ಇಲ್ವಾ? ಕರೆದಿದ್ರು ತುಂಬಾ ದಿನ ಆಗೋಗಿದೆ. ಅಲ್ಲಲ್ಲ, ಅದಕ್ಕೆ ಈಗ ಕರೆದಿದ್ದಾರೆ. ವಿಶೇಷತೆ ಕೆಲವು ಇಲಾಖೆ ಕ್ಯಾಶುವಲ್ ಆಗಿ ಅವೆಲ್ಲ ಕ್ಯಾಶುವಲ್ ಆಗಿ ಮಾತಾಡೋದು ಬೇರೆ. ಸೀರಿಯಸ್ ಆಗಿ ಕೂತ್ಕೊಂಡು ಅದನ್ನು ಸ್ಪೆಸಿಫಿಕ್ ಆಗಿ ಪ್ರೊಸೀಡಿಂಗ್ಸ್ ಮಾಡಿಕೊಂಡು ಚರ್ಚೆ ಮಾಡೋದೇ ಬೇರೆ. ಇದು ಒಂದು ಕ್ಯಾಶುವಲ್ ಮೀಟಿಂಗು, ಊಟ ಮಾಡೋಣ ಬರ್ರಿ ಎಲ್ಲರೂ ಅಂತ, ಭಾಳ ದಿನ ಆಗಿದೆ ಅಂತ ಹೇಳಿ ಕರೆದಿದ್ದಾರೆ. ಈಗ ಸಾಕು ನಡೀರಿ. ಪೊಲಿಟಿಕಲ್ ಕ್ವಶನ್ಸು ಯಾರು ಒತ್ತಾಯ ಯಾರು ಮಾಡಿದರು ಸತೀಶ್ ಜಾರಕಿಹೊಳಿ ಅವರು ಗೊತ್ತಿಲ್ಲ ನನಗೆ. ಅವರು ಹೇಳಿರೋದು ನೋಡಿ, ಸತೀಶ್ ಜಾರಕಿಹೊಳಿ ಅವರು ಜನರಲ್ ಆಗಿ ಮಾತಾಡಿದ್ದಾರೆ. ನಾವೆಲ್ಲರೂ ಜನರಲ್ ಆಗಿ ಮಾತಾಡಿ, ಸ್ಪೆಸಿಫಿಕ್ ಆಗಿ ಹಿಂಗೆ ಆಗಬೇಕು ಅಂತ ಯಾರಾದರೂ ಮಾತಾಡಿದರೆ ಅದು ಬೇರೆ ವಿಚಾರ. ಈಗ ನವೆಂಬರ್ ಕ್ರಾಂತಿ ಅಂತ ದೊಡ್ಡ ಚರ್ಚೆ ಆಗ್ತಿದೆ, ಪುನರ್ರಚನೆ ಆಗುತ್ತೆ ಅನ್ನುವಂಥದ್ದು. ಸಚಿವ ಸಂಪುಟ ಪುನರ್ರಚನೆ ಅದು ಎಲ್ಲ ಮುಖ್ಯಮಂತ್ರಿಗಳಿಗೆ ಕೇಳಬೇಕು. ಬಿಹಾರ ಚುನಾವಣೆ ಮುಗಿದು ಮುಖ್ಯಮಂತ್ರಿಗಳಿಗೆ ಕೇಳಬೇಕು. ಕ್ಯಾಬಿನೆಟ್ ರಿಷಫಲ್ ಇದೆಯಾ ಅವ್ರನ್ನ ಕೇಳಿ, ಅಥವಾ ಯಾರಾದ್ರೂ ತೊಗೊಳ್ತೀರಾ ಅಂಥವ್ರನ್ನ ಅದೆಲ್ಲ ಅವ್ರಿಗೆ ಕೇಳಿ. ಸರ್, ಹೈಕಮಾಂಡ್ ಏನಾದರೂ ಸಚಿವರ ಮೌಲ್ಯಮಾಪನ ಆ ಥರದ್ದು ಏನಾದರೂ ಮಾಡಿದೆಯಾ ಸರ್? ಇಲ್ಲಪ್ಪ, ಆ ರೀತಿ ಏನು ಕಾಣಿಸಿಲ್ಲ. ಅದು ಅವರು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ನಡೀತಾ ಇರುತ್ತೆ.